ಇದು 5 ವರ್ಷದ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏರುಪೇರು ಏನು ಆಟ ಆಡ್ತಾ ಇದ್ದಾರಲ್ಲ ಎಲೆಕ್ಷನಲ್ಲಿ, ಇದು ಒಳ್ಳೇದಲ್ಲ ನನ್ನ ತಿಳಿದಂಗೆ. ಬಟ್ ಒಂದು ಲೆವೆಲಲ್ಲಿ CBIಗೆ ವಹಿಸಿದ್ರೇ ಎಲ್ಲ ವಿಷಯ ಕರೆಕ್ಟಾಗಿ ಬರುತ್ತೆ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಪ್ರೀತಾ ಶೆಟ್ಟಿ. ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು CBIಗೆ ಒಪ್ಪಿಸಬೇಕು ಅಂತ BJP ಅವರು ಏನು ಮನವಿ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಮ ಜನಗಳು ಏನು ಹೇಳ್ತಾರೆ ಅಂತ ನಮ್ಮ ಜನಗಳ ಹತ್ರನೇ ಕೇಳೋಣ ಬನ್ನಿ. ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು CBIಗೆ ಒಪ್ಪಿಸಬೇಕು ಅಂತ BJP ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ CBIಗೆ ಒಪ್ಪಿಸಬೇಕಾ? ಅವು ಆಲ್ರೆಡಿ ಒಪ್ಸೋರಲ್ಲಮ್ಮ, ಆಲ್ರೆಡಿ ಒಪ್ಸೋರೆ ಅವರು. ಅದಕ್ಕೆ ಕಾರಣ ಯಾರು ಅಲ್ವಾ? ಅವ್ರು ದೇವರಿಂದ ಕಾರಣ, ದೇವರು ಅದೆಲ್ಲ ಮುಚ್ಚಿದ್ರಲ್ಲ, ಅದನ್ನ ಇವರು ಫಿಲಮಿಲ್ಲ ಅವರು ಇದೆಲ್ಲ ಮುಚ್ಚಿದ್ರು. ಈಗ ಅದು ಮುಚ್ಚೋಯ್ತು, ಇವಾಗ ಇವ್ರು ಸ್ಟಾರ್ಟ್ ಆಯಿತು ಅಲ್ವೇನಪ್ಪ. ಹಾಂ, ಈ ದೇವ್ರನ್ನ ಈಗ ಹಾಸ್ಪಿಟಲ್ ಅದೇನೋ ಹುಸ ಇಲ್ಲ ಅಂತಿದ್ರಲ್ಲ, ದೇವ್ರಿಗೆ ಹುಸ ಇಲ್ಲ ಅಂತ ಹೇಳಿದ್ರು. ಆಮೇಲೆ ದೇವ್ರನ್ನ ಒಳಗೆ ಹಾಕ್ಬೇಕು ಅಂತ ಹೇಳಿದರು ಅಷ್ಟೇ. ಅದು ಮಾತ್ರ ನೋಡಿದ್ವು ಅಷ್ಟೇ ನಾವು. ದೇವ್ರನ್ನ ಹಿಂಗೆ ಎತ್ಕೊಂಡು ಹೋದ್ರಲ್ಲ ಕೈ ಹಾಕಿ ಅಲ್ವಾ. ಪಾಪ ಅವ್ರಿಗೆ ಹುಸ ಇಲ್ಲ, ಮಕ್ಕಳ ಒಂದು ದಪ್ಪ, ಕಾಲು ದಪ್ಪ, ಥರ BP ಈ ಥರ ಅವರು ಪಾಪ. CBIಗೆ ಒಪ್ಪಿಸಬೇಕು ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ಅದೇನು ತಪ್ಪು ಮಾಡಿ ಒಪ್ಪಿಸ್ಬೋದು. ತಪ್ಪು ಮಾಡಿವಲ್ಲ ಅವರು, ಯಾರೋ ಸುಳ್ಳು ಸಾಕ್ಷಿಯಿಂದ ಸುಳ್ಳು ಇದು ಮಾಡಿಕೊಂಡ್ರೆ ಅದು ಸುಳ್ಳು. ಇನ್ನು ಪ್ರಕಾರ ಅದು ಪ್ರಜ್ವಲ್ ರೇವಣ್ಣನ ತಪ್ಪಿಲ್ಲ ಅಂತ? ತಪ್ಪಿಲ್ಲ, ಹೌದು. ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಅದೆಲ್ಲ ಸುಳ್ಳು. ಯಾರು? ನೋಡ್ಬೇಕು, ಅದಕ್ಕೆ ಹೇಳೋಕ್ಕೂ ಒಂದು ಸಾಕ್ಷಿ ಬೇಕು. ಯಾವುದೂ ಇಲ್ಲ, ಅದು ಸುಳ್ಳು ಸಾಕ್ಷಿ ಅಂತ ಯಾಕೆ ಹೇಳ್ಬಾರ್ದು? ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ CBIಗೆ ಒಪ್ಪಿಸಬೇಕು ಅಂತ BJP ಅವರು ಹೇಳ್ತಾರೆ, ಅದು ಸರಿನಾ? ಅದೇ ಈಗ ಹೇಳಿದ್ವಲ್ಲ ನಾವು, ಅದು ಸರಿನಾ ತಪ್ಪ ಅಂದರೆ ಅವರು ಯಾರು ಉಪ್ಪು ತಿಂದಿರ್ತಾರೆ ಅವರು ನೀರು ಕುಡಿತಾರೆ ಅಷ್ಟೇ. ಅದ್ರ ಬಗ್ಗೆ ಅಂದ್ರೆ ರಾಜ್ಯದಲ್ಲಿ ಈ ಸಮಸ್ಯೆ ಪರಿಹರಿಸಲ್ಲ. ಅಲ್ಲ, ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರು ನ್ಯಾಯ ಸಿಗಬೇಕು ಅಷ್ಟೇ ಅಲ್ವಾ. ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರು ನ್ಯಾಯ ಸಿಗಬೇಕು, ಅದು ಮುಖ್ಯ. ಎಲ್ಲ ಹೆಣ್ಮಕ್ಳೇ ಅಲ್ವಾ. CBIಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಅದೇ ಸರ್ಕಾರ ಏನೇನು ಕ್ರಮ ತಗೊಳ್ಳುತ್ತೆ. ಅಲ್ಲಿ ದೊಡ್ಡವ್ರ ಬಗ್ಗೆ ನಾವು ಮಾತಾಡೋದು ಅದೇನು ಅಷ್ಟೇನು ಚೆನ್ನಾಗಿರಲ್ಲ. ಅಂದರೆ ಸರ್ಕಾರ ಏನೇನು ಇದು ಮಾಡುತ್ತೋ ಮಾಡಿ. ಎಷ್ಟೇ ದೊಡ್ಡವರಾಗಿದ್ರು ತಪ್ಪು ಮಾಡಿದವ್ರು ತಲೆ ಬಾಗಲೇಬೇಕು. ಹೌದು, ದೊಡ್ಡವರಾದರೂ ಅಷ್ಟೇ, ನಮ್ಮಂಥವರಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಸಾಮಾನ್ಯರಾದರೂ ಅಷ್ಟೇ, ತಲೆ ಬಾಗಲೇಬೇಕು. ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ BJP ಅವರು CBIಗೆ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ಕೆಲಸನೇ ಅದು. CBIಗೆ ಒಪ್ಪಿಸ್ಬೇಕದೆಲ್ಲ. ಅದು ಈ ಥರ ನಡಿಬಾರ್ದು. ಈ ರಾಜ್ಯದಲ್ಲಿ ಈ ಥರ ನಡೆದ್ರೆ ಎಲ್ಲರೂ ಸಾಮಾನ್ಯ ಜನರೆಲ್ಲ ಕೆಟ್ಟೋಗ್ತಾರೆ. ಇವರಿಂದ ಉದ್ಧಾರ ಬೇಕು, ಕಲಿಬೇಕಾದ್ರೆ ವಿಷಯ ಬೇಜಾನಿರುತ್ತೆ. ಅದು ಇವ್ರು ಹಿಂಗೆ ಮಾಡ್ಕೊಂಡು ಹೋಗ್ತಾರಲ್ಲ, ಇದೆಲ್ಲ ತಪ್ಪು ತಿಳುವಳಿಕೆ. ಇದು ತಪ್ಪಾಗುತ್ತೆ, ಇದೆಲ್ಲ ಮಾಡೋದೆಲ್ಲ. CBI ಒಪ್ಸೋದು ಒಳ್ಳೇದೇ. ಅದು ರಾಜ್ಯ ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ. ಇದ್ರ CBIಗೆ ಒಪ್ಸಿದ್ರೆ ಎಲ್ಲ ಸತ್ಯ ಎಲ್ಲ ಆಚೆ ಬರುತ್ತೆ. ಸರ್ಕಾರ ಸ್ಟ್ರಾಂಗ್ ಇಲ್ಲ ಅಂತ. ರಾಜ್ಯ ಸರ್ಕಾರ ಅಷ್ಟೇ ಸ್ಟ್ರಾಂಗ್ ಇಲ್ಲ. CBI ಕಳಿಸಿದ್ರೆ ಯಾರು ಏನು ಮಾಡಿದ್ದಾರೆ, ಆ ವಿಡಿಯೋ ಬಿಟ್ಟಿದ್ದು ತಪ್ಪು. ಆ ಪೆಂಡ್ರೈವ್ ಯಾವುದೋ ಇದು ಹೇಳಿದ್ರಲ್ಲ, ಅದು ಬಿಟ್ಟವನು ಮಾಡೋ ಯಾರು ಇದ್ದಾರೆ ಅವರೆಲ್ಲ ತನಿಖೆ ನಡೆಸ್ಬೇಕು. ಅದ್ರ ಬಗ್ಗೆ CBI ಮಾಡಿದ್ರೆ ಅದೆಲ್ಲ ಸತ್ಯ ಬರೋದೆಲ್ಲ. ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ CBIಗೆ ಒಪ್ಪಿಸಬೇಕು ಅಂತ BJP ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಒಪ್ಪಿಸ್ಬೇಕಾ? ಮೇಡಮ್, ಅದು ಒಪ್ಸಿದ್ರೆ ಒಳ್ಳೆಯದು. ಇರೋ ವಿಷಯ ಏನಂತ ಹೊರಗಡೆ ಬರ್ತದೆ, ಎಲ್ಲ ಜನರಿಗೆ ಗೊತ್ತಾಗಬೇಕು. ಅದು ಎಸ್ಪೆಷಲಿ ಎಲೆಕ್ಷನ್ ಮೂಮೆಂಟಲ್ಲೇ ಈ ಥರದ್ದೆಲ್ಲ ಹೊರಗಡೆ ಬರ್ತಾ ಇದ್ದಾವೆ. ಇದು 5 ವರ್ಷದ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಎಲೆಕ್ಷನ್ ಬರಬೇಕಾದ್ರೇ ಈ ಥರ ಯಾಕೆ ಹೊರಗಡೆ ತೆಗಿತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲನೂ ಟ್ರಾನ್ಸ್ಪರೆಂಟಾಗಿದ್ದರೆ ಒಳ್ಳೆಯದು. ಇವರು ಒಂದು ಏರುಪೇರು ಏನು ಆಟ ಆಡ್ತಾ ಇದ್ದಾರಲ್ಲ ಎಲೆಕ್ಷನಲ್ಲಿ, ಇದು ಒಳ್ಳೆಯದಲ್ಲ ನನ್ನ ತಿಳಿದಂಗೆ. ಬಟ್ ಸತ್ಯಾಂಶ ಎಲ್ರಿಗೂ ಗೊತ್ತಾಗಬೇಕು. ಎಷ್ಟು ವರ್ಷದಿಂದ ಇದೆಯೋ, ತಿಂಗಳಿಂದ ಇದೆಯೋ ಗೊತ್ತಿಲ್ಲ. ಎಲ್ಲ ವಿಷಯ ಗೊತ್ತಾಗೋದು ಒಳ್ಳೆಯದಲ್ವ. ಗೊತ್ತಾಗಬೇಕು ಅಂತಂದ್ರೆ CBIಗೆ ಒಪ್ಪಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಬಗೆಹರಿಯಲ್ಲ ಸಮಸ್ಯೆ ಅಂತ. ಮೇಡಮ್, CBIಗೆ ಒಪ್ಪಿಸ್ಲೇಬೇಕು ಎಲ್ಲ. ಯಾಕಂದರೆ ಈಗ ನ್ಯಾಷನಲ್ ನ್ಯೂಸ್ ಆಗಿದೆ ಇದು. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ತೊಗೊಂಡು ಹೋಗ್ತಾ ಇದ್ದಾರೆ. ಪೊಲಿಟಿಕಲ್ ಇಶ್ಯೂಸು ಇದೆಲ್ಲ ಸುಮ್ಮನೆ ಇದು ರಾಜಕೀಯಕ್ಕೋಸ್ಕರ ಅಷ್ಟೇ ಮಾಡೋದಲ್ದೇ ನಿಜಾಂಶ ಏನಿದೆ ಎಲ್ಲನೂ CBIಗೆ ಒಪ್ಪಿಸಿದ್ರೆ ಬರುತ್ತೆ. ನನ್ನ ಪ್ರಕಾರ ಮಾಡಬೇಕು, ಒಳ್ಳೆಯದು ಅಲ್ವಾ. ಮತ್ತು ಈಗ ನಮಗೆಲ್ಲ ಗೊತ್ತಾಗಬೇಕಂದ್ರೆ ಕಾಮನ್ ಪರ್ಸನ್ಸ್ಗೆ CBIಗೆ ವಹಿಸಿದ್ರೇ ಗೊತ್ತಾಗುತ್ತೆ. ಈಗ SIT ಅವ್ರು ಏನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟಲ್ಲಿದೆ, ಅವರು ಏನು ಅದೆಲ್ಲ ಅವ್ರು ಇದರಲ್ಲೇ ಮುಚ್ಚೋಗ್ಬಿಡ್ತಾರೆ. ಎಷ್ಟೊಂದು ಕೇಸ್ಗಳು ನೋಡಿದ್ದೀವಿ ಈಗ ಆಲ್ರೆಡಿ, ಈ ಮುಂಚೆನೂ. ಬಟ್ ಒಂದು ಲೆವೆಲಲ್ಲಿ CBIಗೆ ವಹಿಸಿದ್ರೇ ಎಲ್ಲ ವಿಷಯ ಕರೆಕ್ಟಾಗಿ ಬರುತ್ತೆ ಅಂತ ನನ್ನ ಪ್ರಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.